ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಲವತಿ ಕುಮಾರ್ಸ್ ಕಿಚನ್. ಇವಾಗೆಲ್ಲ ಜಾಸ್ತಿ ಡಯೆಟ್ಟು ಅನ್ನೋದ್ರಿಂದ ಇವಾಗ ನಾವು ತರಕಾರಿ ಯೂಸ್ ಮಾಡಿಕೊಂಡು ಒಂದು ರವೆ ಇಡ್ಲಿ ಮಾಡೋಣ. ಅದುವೇ ಹೀರೆಕಾಯಿ ರವೆ ಇಡ್ಲಿ. ಹೀರೆಕಾಯಲ್ಲಿ ತುಂಬ ಫೈಬರ್ ಅಂಶ, ನೀರಿನಂಶ ಇರೋದ್ರಿಂದ ಈ ಡಯೆಟ್ ಮಾಡೋರಿಗೆ ನಾರ್ಮಲಾಗಿ ಟಿಫನ್ ಬಾಕ್ಸ್, ಲಂಚ್ ಬಾಕ್ಸ್ಗೆಲ್ಲರಿಗೂ ಇದು ಚೆನ್ನಾಗಿ ಸೂಟ್ ಆಗುತ್ತೆ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು 1 ಕಪ್ ಆಗಷ್ಟು ನಾನು ಮೀಡಿಯಮ್ ರವೆ ತೊಗೊಂಡಿದ್ದೀನಿ. 1/4 ಕಪ್ ಆಗಷ್ಟು ನಾನು ಹೀರೆಕಾಯಿ ಎಳೆ ತೊಗೊಂಡು ಸ್ವಲ್ಪ ಸಣ್ಣ ಇದರಲ್ಲಿ ತುರಿದಿಟ್ಕೊಂಡಿದ್ದೀನಿ. ಮತ್ತು ಶುಂಠಿ ಒಂದು ಅರ್ಧ ಸ್ಪೂನ್ ಬೇಕಾಗುತ್ತೆ. ಮೊಸರು ಒಂದು 3/4 ಕಪ್ ಆಗಷ್ಟು ತೊಗೊಂಡಿದ್ದೀನಿ. ಮತ್ತು ಕಾಯಿ ತುರಿ ಒಂದು 2 ಸ್ಪೂನ್ ಆಗಷ್ಟು ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಒಂದು 1/4 ಟೀ ಸ್ಪೂನ್ ಆಗಷ್ಟು ನಮಗೆ ಅಡುಗೆ ಸೋಡಾ ಬೇಕಾಗುತ್ತೆ. ಮತ್ತು ಇದಕ್ಕೆ ನಾವು ಜೀರಿಗೆ ಒಂದು 1/4 ಟೀ ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಕ್ಯಾರೆಟ್ ತುರಿ ಒಂದು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಗಾರ್ನಿಷಿಂಗ್ಗೆ ಒಂದು 4 ಗೋಡಂಬಿ ತೊಗೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಒಂದು 2 ತೊಗೊಂಡಿದ್ದೀನಿ. ಬೇಕು ಅಂದರೆ ಹಾಕ್ಕೊಬೋದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಮತ್ತು ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಬೇಕಾಗುತ್ತೆ. ಇಷ್ಟಿದ್ರೆ ನಾವು ಒಂದು 10 ನಿಮಿಷ ಒಳಗಡೆ ನಾವು ಒಂದು ಹೀರೆಕಾಯಿ ರವೆ ಇಡ್ಲಿ ಮಾಡ್ಬೋದು. ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಮಿಕ್ಸಿಂಗ್ ಬೌಲ್ ತೊಗೊಂಡು ಎಲ್ಲ ಸೇರಿಸ್ಕೊಳ್ಳೋಣ. ರವೆ 1 ಕಪ್ ತೊಗೊಂಡಿದ್ದೀನಿ ನಾನು. ಮತ್ತು ಹೀರೆಕಾಯಿ ತುರಿದಿರೋದು ನಾನು. ಹೀರೆಕಾಯಲ್ಲಿ ನೀರಿನಂಶ ಇರೋದ್ರಿಂದ ನೀವು ನೋಡಿ ಹಾಕ್ಕೊಳ್ಳಿ. ಮೊದಲಿಗೆ ನಾವು ಹೀರೆಕಾಯಿನಲ್ಲೇ ಈ ರವೆನ ಚೆನ್ನಾಗಿ ನಾವು ಕಲಿಸ್ಕೊಬೇಕಾಗುತ್ತೆ. ಶುಂಠಿ ಮತ್ತು ಕೊತ್ತಂಬರಿ, ಕರಿಬೇವು, ಜೀರಿಗೆ ಇಷ್ಟನ್ನು ನಾನು ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಮತ್ತು ಒಂದು 2 ಸ್ಪೂನ್ ಆಗಷ್ಟು ನಾನು ಕಾಯಿ ತುರಿ ಸೇರಿಸ್ಕೊತಾ ಇದ್ದೀನಿ. ಈಗ ಮೊದಲಿಗೆ ನಾವು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಯಾಕಂದರೆ ಹೀರೆಕಾಯಲ್ಲೂ ನೀರಿನಂಶ ಇರೋದ್ರಿಂದ ನಮಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ನಾನು ಹೀರೆಕಾಯಲ್ಲಿ ನೀರಿನಂಶ ಇರೋದ್ರಿಂದ ನೋಡಿ ಈ ಥರ ನಾನು ನೀಟಾಗಿ ಕಲಸಿ ಇಟ್ಕೊಂಡಿದ್ದೀನಿ. ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ. ಇವಾಗ ಇದಕ್ಕೆ ನಾನು ಮೊಸರು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ನಾವು ಕೈಯಲ್ಲೇ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಸ್ವಲ್ಪ ಮೊಸರಲ್ಲೇ ಸ್ವಲ್ಪ ನೆನೆಗೆ ಬಿಟ್ಬಿಡೋಣ ನಾವು. ಆಮೇಲೆ ಸ್ವಲ್ಪ ನಾವು ನೀರು ಅಥವಾ ನೀವು ಮೊಸರು ಯೂಸ್ ಮಾಡ್ಕೊಬೋದು. ತಟ್ಟೆ ಮುಚ್ಚಿಬಿಡೋಣ. ಈಗ ಫ್ರೆಂಡ್ಸ್ ನೋಡಿ, ಒಂದು 5 ನಿಮಿಷ ನಾನು ಬಿಟ್ಟಿದ್ದೀನಿ. ನೀಟಾಗಿ ಆಗಿದೆ. ಇವಾಗ ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ಮೊಸರು ಸೇರಿಸ್ಕೊಳ್ಳೋಣ. ನೀವು ಮೊಸರು ಅಂದರೆ ಮೊಸರು ಸೇರಿಸ್ಕೊಬೋದು, ಇಲ್ಲಾಂದರೆ ನೀರು ಬೇಕಾದ್ರೆ ಸೇರಿಸ್ಕೊಬೋದು, ತೊಂದರೆ ಇಲ್ಲ. ಇಡ್ಲಿ ಬ್ಯಾಟ್ರ್ ಅದಕ್ಕೆ ನಾವು ಸೇರಿಸ್ಕೊಬೇಕಾಗತ್ತೆ. ಇವಾಗ ಇದಕ್ಕೆ ನಾನು ಸ್ವಲ್ಪ ಅಡುಗೆ ಸೋಡಾ ಸೇರಿಸ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ನಾನು ನೀರು ಸೇರಿಸ್ಕೊತೀನಿ. ಅಡುಗೆ ಸೋಡಾ ಒಂದು 1/4 ಟೀ ಸ್ಪೂನ್ ಆಗಷ್ಟು ಅಡುಗೆ ಸೋಡಾ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಇಡ್ಲಿ ಬ್ಯಾಟರ್ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ನೀರು. ನೋಡಿ, ಇಷ್ಟ ಆದರೆ ನಮಗೆ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ಬ್ಯಾಟರ್ ಇಷ್ಟ ಆದರೆ ನೋಡಿ ನಮಗೆ ಸಾಕಾಗುತ್ತೆ. ಇಷ್ಟ ಅದಾದರೆ ಸಾಕಾಗುತ್ತೆ. ಇವಾಗ ನಾವು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ. ನೀಟಾಗಿ ಸವರ್ಕೊಂಡು ತುಪ್ಪ ಅಥವಾ ಎಣ್ಣೆ ನೀವು ಸವರ್ಕೊಬೋದು. ಇವಾಗ ನಾನು ಇದಕ್ಕೆ ನೋಡಿ ಸ್ವಲ್ಪ ಕ್ಯಾರೆಟು ಗಾರ್ನಿಷಿಂಗ್ಗೆ, ಇದ್ರ ಮೇಲೆ ನಾನು ಒಂದೊಂದು ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ. ಇವಾಗ ಬ್ಯಾಟರ್ನ ನಾವು ಸ್ವಲ್ಪನೇ ಸೇರಿಸ್ಕೊಳ್ಳೋಣ. ಈ ಥರ ಒಂದ್ಸತಿ ಈ ಥರ ಡಿಪ್ ಮಾಡಿಬಿಟ್ರೆ ನಮಗೆ
ಎಲ್ಲ ಕಡೆ ನೀಟಾಗಿ ಬ್ಯಾಟರ್ ನೀಟಾಗಿ ಹರಡ್ಕೊಳ್ಳುತ್ತೆ. ಇವಾಗ ನಾವು ಸ್ಟೀಮಗೆ ಇಡೋಣ. ಸ್ಟೀಮ್ಗೆ ಇಡೋಣ. ನೋಡಿ, ಒಂದು 5 ನಿಮಿಷ ನಮಗೆ ಸ್ಟೀಮಲ್ಲಿ ಮಾಡಿಕೊಂಡ್ರೆ ಒಂದು ಹೀರೆಕಾಯಿ ರವೆ ಇಡ್ಲಿ ರೆಡಿ ಆಗುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದು ಕಾಯಿ ಚಟ್ನಿ, ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ರೆಡಿಯಾಗಿದೆ. ನಾನು ಸುಮಾರು ಒಂದು 6 ರಿಂದ 7 ನಿಮಿಷ ತೊಗೊಂಡಿದ್ದೆ. ನೀವು ಬೇಕು ಅಂದರೆ ಸ್ವಲ್ಪ ನಾವು ದಪ್ಪ ಹಾಕಿದ್ರೆ ಸ್ವಲ್ಪ ಟೈಮ್ ಇಡುತ್ತೆ. ನೀವು ನೋಡ್ಕೊಂಡು ಮಾಮೂಲಿ ರವೆ ಇಡ್ಲಿ ಮಾಡ್ಕೊತೀರಲ್ಲ, ಆ ಥರ ನೀವು ಬೇಯಿಸ್ಕೊಟ್ರಿ. ನೋಡಿ, ಸೂಪರಾಗಿ ಬಂದಿದೆ. ಇನ್ನು ನಾವು ಪ್ರೆಸ್ ಮಾಡಿದ್ರೆ ಅಂಟಬಾರ್ದು. ನೋಡಿ, ಇಡ್ಲಿ ರೆಡಿಯಾಗಿದೆ. ಹೀರೆಕಾಯಿ ರವೆ ಇಡ್ಲಿ ರೆಡಿಯಾಗಿದೆ. ಇವಾಗ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಡೋಣ. ತಕ್ಷಣ ನಾವು ತೆಗಿಯೋಕ್ಕೆ ಹೋಗಬಾರ್ದು. ಸ್ವಲ್ಪ ಕೂಲ್ ಆಗಲಿ. ನಾನು ಸ್ಟವ್ ಆಫ್ ಮಾಡಿದ್ನಿ. ಒಂದು 2 ನಿಮಿಷ ಕೂಲ್ ಆದಮೇಲೆ ನಾವು ತೆಗೆದ್ರೆ ನೀಟಾಗಿ ನಮಗೆ ಬರುತ್ತೆ. ಬಿಸಿ ತೆಗಿಯೋಕ್ಕೆ ಹೋದರೆ ಸ್ವಲ್ಪ ನಮಗೆ ಕಿತ್ತೋಗೋದು, ಇಲ್ಲ ಪುಡಿ ಆಗೋದು, ಆ ಥರ ಆಗುತ್ತೆ. ಯಾವತ್ತು ವರ್ಷ ನಾವು ಇಡ್ಲಿ ಮಾಡಿದಾಗ ತಕ್ಷಣ ತೆಗಿಬಾರ್ದು ಅಂತಾರೆ. ಸ್ವಲ್ಪ ಕೂಲ್ ಆಗಕ್ಕೆ ಬಿಡು. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ. ಒಂದು 2 ನಿಮಿಷ ನಾನು ಕೂಲ್ ಆಗಕ್ಕೆ ಬಿಟ್ಟಿದ್ದೀನಿ. ನೋಡಿ, ಒಂದು ಹೀರೆಕಾಯಿ ರವೆ ಇಡ್ಲಿ ರೆಡಿಯಾಗಿದೆ. ನೀವು ಬೇಕು ಅಂದರೆ ಕ್ಯಾರೆಟ್ ತುರಿ ಜೊತೆ ನೀವು ಸ್ವಲ್ಪ ಕಾಯಿ ತುರಿನೂ ಸೇರಿಸ್ಕೊಬೋದು. ನೋಡಿ, ಅದು ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಹೀರೆಕಾಯಿ ರವೆ ಇಡ್ಲಿ ರೆಡಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್, ನಾನು ಇದಕ್ಕೆ ಕಾಯಿ ಚಟ್ನಿ ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಶ್ ಕಾಯಿ ಚಟ್ನಿ ಎನಿ ಟೈಮ್ ಯಾವಾಗಾನ ನೀವು ಮಾಡ್ಕೊಬೋದು. ಹೀರೆಕಾಯಿ ಜಾಸ್ತಿ ತಂದಾಗ ಈ ಥರ ಮನೇಲೆ ರವೆ ಎಲ್ಲ ಇರೋದ್ರಿಂದ ಆರಾಮಾಗಿ ಮಾಡಿಕೊಡ್ಬೋದು. ಲಂಚ್ ಬಾಕ್ಸ್ಗೂ ನೀವು ಹಾಕ್ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ಥ್ಯಾಂಕ್ ಯು. ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಹೀರೆಕಾಯಿ ರವೆ ಇಡ್ಲಿ ರೆಡಿಯಾಗಿದೆ.